ಏನ್ ಮಾತಾಡ್ತಿದ್ಯಾ ಜಾನಕಿ? ನಿಂಗ್ ತಲೆ ಏನಾದ್ರೂ ಕೆಟ್ಟಿದ್ಯಾ? ಅಷ್ಟಕ್ಕೂ ಅವಳಿ ಮನೆಗೆ ಯಾಕೆ ಬಂದಿದ್ದಾಳೆ? ನೀನೇನ್ ಮಾಡ್ತಿದ್ಯಾ? ಅತ್ತೆ, ಆದ್ಯ ತಾಯಿನ ಕಳ್ಕೊಂಡು ನೋವಲ್ಲಿ ಇಲ್ಲಿಗೆ ಬಂದಿರಬಹುದು. ಆದ್ರೆ ತನ್ನ ಒಳ್ಳೆ ಮನಸ್ಸಿನಿಂದ ಇಲ್ಲಿ ಎಲ್ಲರನ್ನು ಗೆದ್ದಿದ್ದಾಳಲ್ವಾ? ಸೀನು ಕೂಡ ಇವಳನ್ನು ಪ್ರೀತಿಸ್ತಿದ್ದಾನಲ್ವಾ? ಇಬ್ರಿಗೂ ಮದುವೆ ಮಾಡಿಸ್ಬಿಟ್ರೆ ಇಬ್ರು ನಮ್ಮ ಕಣ್ಣು ಮುಂದೆನೆ ಸಂತೋಷವಾಗಿರ್ತಾರೆ. ಅಕ್ಕ, ಅಷ್ಟಕ್ಕೂ ಅತ್ಗೆ ಪರ್ಮಿಷನ್ ತಗೊಳ್ದೆ ನೀವೇ ಹೇಗ್ ಡಿಸೈಡ್ ಮಾಡ್ತೀರಾ? ನಾನು ಪದ್ಮನ ಕೇಳಿದೆ ಪಾರ್ವತಿ. ಪದ್ಮ ಕೂಡ ಇದಕ್ಕೆ ಒಪ್ಕೊಂಡಿದ್ದಾಳೆ. ಸೀನು ಆದ್ಯನ್ ಮದ್ವೆ ವಿಷಯನ ಅಣ್ಣನ್ಗೆ ಹೇಳ್ತಿದ್ದೆ, ಅವರು ಒಪ್ಕೊಂಡ್ರು. ಅದು ಈಗ ನೀನು ಕೂಡ ಒಪ್ಕೊಂಡ್ರೆ ನಾನು ಹೋಗಿ ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ಈ ವಿಷಯದಲ್ಲಿ ನಿನಗೇನು ಅಭ್ಯಂತರ ಇಲ್ಲ ಅಲ್ವಾ? ಅಣ್ಣನ ಹತ್ರ ನೀನು ಮಾತಾಡಿದ್ರೆ ನನಗೆ ಯಾಕೆ ಅಭ್ಯಂತರ ಆಗ್ಬೇಕು? ನಾನು ತುಂಬಾ ಸಂತೋಷ ಪಡ್ತೀನಿ ಬಿಡು. ಒಳ್ಳೇದು ಪದ್ಮ, ನಾನು ಈಗಲೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ನೀವು ಬೇಕಿದ್ರೆ ಅಣ್ಣನ್ ಕೇಳಿ. ಅಣ್ಣನ ಮುಂದೆನೆ ಪದ್ಮ ಒಪ್ಕೊಂಡ್ಲು. ಹೌದು ತಂಗಿಯಮ್ಮ, ಹೌದು. ಏನೇ ಪದ್ಮ, ನಿನ್ ಕೇಳಿ ಅಲ್ವೇನೆ ನಿರ್ಧಾರ ತಗೊಂಡಿದ್ದು? ಕಲ್ ವಿಗ್ರಹ ತರ ಹಾಗೆ ನಿಂತಿದ್ಯಲ್ಲ, ಯಾಕೆ? ಮಾತಾಡಿ ಇವಾಗ. ಅದೇ ನಾನು ಒಪ್ಕೊಂಡ್ರೆ ಅವಳು ಒಪ್ಕೊಂಡ್ ಹಾಗೇನೆ. ಹೇಳು ತಂಗಿಯಮ್ಮ, ನೀನ್ ಹೇಳು. ಸಾಕ್ ಮಾಡಿ ಅಳಿ ಅಂದ್ರೆ ಆ ಆದ್ಯ ಇಂದ ಈ 2 ವರ್ಷದಲ್ಲಿ ನಾವು ಪಡಬಾರದು ಕಷ್ಟ ಎಲ್ಲ ಪಟ್ವಿ. ಇವಾಗ ಜೀವನ ಪೂರ್ತಿ ಅವಳ ಮನೆಯಲ್ಲೇ ಇರ್ತಾಳೆ ಅಂದ್ರೆ ನಮ್ಮ ನೆಮ್ಮದಿಯಾಗಿರೋದಿಗ್ ಬಿಡ್ತಾಳ? ಅಷ್ಟಕ್ಕೂ ಈ ಮನೆ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ಸಂಪ್ರದಾಯಕ್ಕೆ ಕಟ್ಟುಪಾಡುಗಳಿಗೆ ಎತ್ತಿದ ಕೈ. ಇಂಥ ಮನೆಯಲ್ಲಿ ಯಾವುದೇ ಜವಾಬ್ದಾರಿ ಇಲ್ದಿರೋ ಈ ಆದ್ಯನ ಸೊಸೆಯಾಗಿ ತಗೊಂಡ್ಬರ್ತೀರಾ? ಇದಕ್ ನಾನು ಒಪ್ಕೊಂಡ್ರು ರಾಜು ಖಂಡಿತ ಒಪ್ಕೊಳ್ಳಲ್ಲ. ಅತ್ತೆ, ನೀವು ಆದ್ಯನ ಇನ್ನೂ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಇವಳು ಕೂಡ ನಾವು ಹೇಳಿದ ಹಾಗೆ ನಡ್ಕೋತಿದ್ದಾಳೆ. ಈ ಮನೆ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ನಮಗೋಸ್ಕರ ತನ್ನ ಪ್ರೀತಿನ ಕೂಡ ತ್ಯಾಗ ಮಾಡಬೇಕು ಅಂತ ಅನ್ಕೊಂಡ್ಲು. ಇದಕ್ಕಿಂತ ಇನ್ನು ದೊಡ್ಡ ಸಂಸ್ಕಾರ ಇನ್ನೇನಿರುತ್ತತ್ತೆ? ಹಾಗಿದ್ರೆ ಯಾವುದೋ ಒಂದು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿ. ಆದ್ರೆ ಸೀನು ಜೊತೆಗೆ ಯಾಕೆ ಮದ್ವೆ ಮಾಡ್ಬೇಕು ಅನ್ಕೋತಿದ್ದೀರಾ? ಯಾಕೆಂದ್ರೆ ಸೀನು ಕೂಡ ಆ ದಿನ ಪ್ರೀತಿಸ್ತಾ ಇದ್ದಾನೆ, ಅದಕ್ಕೆ. ಇವತ್ತಿನವರೆಗೂ ಅವನು ತನ್ನ ಮಾವನ ಮಾತನ್ನ ಮೀರಿದ್ದೇ ಇಲ್ಲ. ಆದ್ರೆ ಪ್ರೀತಿಗೋಸ್ಕರ ಪತ್ರ ಬರೆದಿಟ್ಟು ಹೊರಟೋದ. ನಮ್ಮ ಮಾತು ಕಟ್ಟಿಬಿದ್ದು ಆದ್ಯ ಒಪ್ಕೊಳ್ದೆ ಹೋಗಿದ್ದಕ್ಕೆ ಸೀನು ಸಾಯೋಕ್ಕೂ ರೆಡಿಯಾಗಿದ್ದ. ತನ್ನ ಪ್ರಾಣದ ಬಗ್ಗೆ ಕೂಡ ಯೋಚನೆ ಮಾಡಲಿಲ್ಲ ಅವನು. ನಾವು ಚಿಕ್ಕ ವಯಸ್ಸಿನಿಂದನೂ ಸೀನುನ ನೋಡ್ತಾನೆ ಇದ್ದೀವಿ. ಅವನು ಯಾವತ್ತಾದ್ರೂ ಈ ರೀತಿ ಹೇಳಿ ಹಾಗೆ ಯೋಚನೆ ಮಾಡಿದ್ನ ಹೇಳಿ? ಅಂಥ ಸೀನು ತನ್ನ ಪ್ರೀತಿ ದೂರ ಆಗ್ತಿರೋದು ನೋಡಿ ತಡ್ಕೊಳ್ದೆ ಹೋಗ್ಬಿಟ್ಟ.
ಅದಕ್ಕೆ ಈ ಮನೆ ಮರ್ಯಾದೆ ಬಗ್ಗೆನೂ ಕೂಡ ಯೋಚನೆ ಮಾಡಿದೆ ಮನೆ ಬಿಟ್ಟೇ ಹೊರಟು ಹೋದ. ನೀವ್ ಹಾಕಿರೋ ಕಟ್ಟುಪಾಡುಗಳನ್ನ ಪದ್ಧತಿಗಳನ್ನ ಸೀನು ಪಾಲಿಸ್ತಾ ಇಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಹಿಂದೆ ನಡೆದ ಪಂಚಾಯಿತಿಲೂ ಕೂಡ ಅವನು ಏಟ್ ತಿಂದಿದ್ದು ಯಾರಿಗೋಸ್ಕರನೂ ಅಲ್ಲ, ನಮ್ ರಾಜಿಗೋಸ್ಕರ.